ಆಕಾಶ ಎಷ್ಟೊಂದು ವಿಶಾಲವಾಗಿದೆ. ವಾವ್, ಹಾರ್ತಿರೋ ಹಕ್ಕಿಗಳೇ ಪುಣ್ಯವಂತರು. ಕಷ್ಟಪಡದೆ ಎಷ್ಟೊಂದು ಎತ್ತರಕ್ಕೆ ಹಾರ್ತಿದ್ದಾವೆ. ಕಾಲೆಳೆಯೋರೇ ಇಲ್ಲ. ನಮ್ಮ ಮನುಷ್ಯ ಜನ್ಮಕ್ಕೆ ಬರೀ ಕಾಲೆಳೆಯೋರು. ಎಲ್ಲೋದ್ರು ಯಾವಾಗ ಬೀಳ್ತಾನಂತ ಕಾಯ್ತಿರ್ತಾರೆ. ಇವಣ್ಣ ಆಕಾಶ ನೋಡ್ಕೊಂಡು ಮಾತಾಡ್ತಿದ್ದಾನಲ್ಲ, ಏನಾಯ್ತೋ ಏನೋ. ಎಲ್ಲ ಚೆನ್ನಾಗೇ ಇದ್ದ, ಇದಕ್ಕಿದ್ದಾಗೆ ಏನಾಯ್ತೋ ಹುಷಾರಿಲ್ಲ ಅನ್ಸತ್ತೆ. ಏನ್ ರೋಗನೋ ಏನೋ, ಇವಾಗೆಲ್ಲ ಬೇರೆ ಬೇರೆ ಕಾಯಿಲೆ ಬರ್ತದ ಅಂತೆ. ಇದನ್ನು ಒಂದ್ಸಲ ಕಾಯಿಲೆ ಅನ್ಸತ್ತೆ. ಸುಮ್ಮನೆ ಓದ್ಕೊಂಡ್ರು. ಈಗ ಮಲ್ಕೊಂಡು ಆಕಾಶ ಏನೇನೋ ಮಾತಾಡ್ತಿದ್ದಾರೆ. ಅಣ್ಣ ಅಲ್ಲಿ ನೋಡು, ಆ ಮಕ್ಳು ನಿನ್ನ ನೋಡ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ. ಇರ್ಲಿ ಬಿಡು, ಮಕ್ಕಳು ತಾನೇ. ಅಲ್ಲಿ ನೋಡು ಹಕ್ಕಿಗಳು ಎಷ್ಟೊಂದು ಎತ್ತರ ಹಾರಾಡ್ತಿವೆ. ಯಾರ ಬಗ್ಗೆನೂ ಯೋಚನೆ ಮಾಡದೆ, ಯಾರ ಮಾತು ಕಿವಿಗೆ ಹಾಕೊಳ್ದೆ ಹಾರ್ತಾ ಹಾರ್ತಾ ಎಂಜಾಯ್ ಮಾಡ್ತೀವಿ. ನಾರ್ಮಲ್ ಮನುಷ್ಯಗಿಂತ ಬೇರೆನೇ ಯೋಚನೆ ಮಾಡ್ತಿದ್ಯಲ್ಲ. ಆಮೇಲೆ ಏನಾದ್ರು ಗೊತ್ತಾದ್ರೆ ನೋಡಿ ಆಕಾಶನೇ ನೋಡ್ತಿದ್ದಾನೆ. ಆಮೇಲೆ ಇನ್ನೇನು ಹಾಕಿದ್ದಾನ ಆಕಾಶಕ್ಕೆ ಕಳಿಸ್ಬಿಟ್ಟಾನೆ. ಸಮಾಸ ಒಳ್ಳೇದೆಲ್ಲ ಕಂಡು. ಹೌದಾ, ಅಷ್ಟೊಂದು ಸ್ಥಳಗಿರಿದ್ಯಾ? ಸುಮ್ಮನಿರು, ಓದ್ಕೊಳ್ಳೋ, ನಮ್ಗೆ ಹಾಕ್ಬೇಕು ಸವಸ. ಇಲ್ಲ ಇದ್ರೆ ನಮಗೂ ಪಕ್ಕ ಹುಚ್ಚಿರುತ್ತೆ. ಬನ್ನಿ ಹೋಗೋಣ. ನೋಡು ನೋಡು, ಗೊತ್ತಾ, ಹುಚ್ಚ, ನಾನು ಹುಚ್ಚ. ನನ್ನ ಪಾಡಿಗೆ ಆಕಾಶ ನೋಡ್ಕೊಂಡಿದ್ರು ಓದೋದು ಬಿಟ್ಟು ನನ್ನನ್ನೇ ಹುಚ್ಚ ಅಂತೀರಾ? ನಾನು ಹುಚ್ಚ. ನನಗೆ ಹುಚ್ಚಿಡ್ತಿದೆ, ನನಗೆ ಪ್ರಕೃತಿ ಹುಚ್ಚಿಡ್ತಿದೆ. ಬರ್ತೀರಾ ಬಿಡ್ಸೋಕ್ಕೆ? ಬರಲಿಲ್ಲ ಅಂದರೆ ನಿಮಗೂ ಹುಚ್ಚಿಡಿಸ್ತೀನಿ, ನಿಮಗೂ ಹುಚ್ಚಿಡಿಸ್ತೀನಿ. ನಿಮ್ಗೆ ಗೊತ್ತಾ, ಈ ಪ್ರಪಂಚದಲ್ಲಿ ಎಲ್ಲರೂ ಹುಚ್ಚರೆ. ನಾನೊಂದು ರೀತಿ, ನೀವೊಬ್ರು, ಅವರೊಬ್ರು. ಬನ್ನಿ ಬನ್ನಿ ಎಲ್ರು, ಆಕಾಶದಲ್ಲಿ ಅಕ್ಕಿ ಥರ ಹಾರೋಣ. ಬನ್ನಿ ಬನ್ನಿ. ಅಯ್ಯೋ, ಹುಚ್ಚಿಡಿಸ್ತಿದ್ದಾರಲ್ಲ, ಸುಮ್ಮನೆ ಇರೋದು ಬಿಟ್ಟು ಹುಚ್ಚಿಡಿಸ್ತಿದ್ದಾರೆ. ಅಣ್ಣ ಸಮಾಧಾನ ಸಮಾಧಾನ. ನಾನು ನಿಮ್ಗಾಗ್ಲೇ ಹೇಳ್ದೆ ತಾನೆ, ಯಾರು ಸರಿ ಇಲ್ಲ ಅಂತ. ಅಯ್ಯೋ, ನಾವು ಸುಮ್ಮನೆ ರೇಗಿಸಿದ್ದು ನಮ್ಮಿಂದ ತಪ್ಪಾಯಿತು. ನೀವೆಲ್ಲ ಅಟ್ರು, ನಾವು ಅಲ್ವೇನ್ರ? ಹೌದು ಹೌದು, ನೀನು ನಾನಲ್ಲ. ಎದುರು ಬಿಟ್ರೋನು, ಎದುರಿ ನಿಮ್ಮ ಮಾತಿಗೆಲ್ಲ ಬೇಜಾರು ಮಾಡ್ಕೋತೀನ ನಾನು? ಎಲ್ಲರೂ ನನ್ನ ಬೈಕೊಳ್ಳಿ ಅಂತ ನಾಟಕ ಮಾಡಿದೆ ನೋಡಿ. ಅವಮಾನನೂ ಬೈಗುಳನು ಆದರೆ ಜೀವನದಲ್ಲಿ ಉದ್ಧಾರ ಆಗೋದು. ಅದರ ಮುಂದೆ ಯಾವ ಬುಕ್ಕು ಬೇಕಾಗಿಲ್ಲ. ಅಲ್ಲಿ ನೋಡಿ, ಆಕಾಶದಲ್ಲಿ ಹಾರಾಡೋ ಹಕ್ಕಿ ಯಾವತ್ತಾದ್ರೂ ಯಾವುದಕ್ಕಾದ್ರೂ ತಲೆ ಕೆಡಿಸ್ಕೊಳ್ತಾ? ಇಲ್ಲ. ಹಾರೋದನ್ನ ಬಿಟ್ಟು ಬೇರೆ ಏನನ್ನ ಎಂಜಾಯ್ ಮಾಡಲ್ಲ. ಒಂದೇ ಗುರು ಒಂದೇ ಗುರಿ ಜೀವನನ ಬದಲಾಯಿಸ್ತಂತೆ. ಓದ್ಕೊಳ್ಳಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗಿದ್ರೆ ಈ ಮಕ್ಕಳದೊಂದು ಫೋನ್ ನಂಬರ್ ಕಲೆಕ್ಟ್ ಮಾಡು ಅಂತ ಕೇಳ್ತಿಯಲ್ಲ, ಅವಾಗ ನಾವೇನು ಅಂತ ತೋರಿಸ್ತೀವಿ. ಹೆಟಲ್ ಕಡೆ ಮನೆಯಲ್ಲಿ ಒಬ್ಬ ಮುದ್ದು ಹುಡುಗಿ ಇದ್ದಾರಲ್ವಾ, ಅವಳ ಜೊತೆ ಮಾತಾಡೋದು ನಮ್ಗೆ ಹೆಲ್ಪ್ ಬೇಕಾ? ಅಂಬಿಕಾನೂ ಇಲ್ಲ. ಅಂಬಿಕಾ ಪೇರೆಂಟ್ಸ್ಗೆ ಗೊತ್ತಾದ್ರೆ 1, 2, 3 ಅಂತ ಕಮ್ಮಿ ಹಂಚ್ಬೇಕಾಗತ್ತೆ. ಅಯ್ಯೋ, ಏನು ಚಿಕ್ಕ ಮಾತಿಗೆ ಬೇಜಾರು ಮಾಡ್ಕೊತೀರಾ? ಸುಮ್ಮನೆ ರೇಗ್ಸಕ್ಕಂದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ನೋಡಕ್ಕಂಡ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ನೀವು ಅಂದರೆ ನನ್ನ ಪ್ರಾಣ, ನೀವು ಅಂದರೆ ನನ್ನ ಉಸಿರು. ಬೇಜಾರಾಯ್ತಾ? ಸಾರಿ. ಆಡೋಣವಾ? ಹೋಗೋಣ, ಬನ್ನಿ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಒಂದೊಂದು ನಂಬಿಗೋಸ್ಕರ ಇಷ್ಟೊಂದು ಮನ ಮರ್ಯಾದೆ ತಗ್ಸ್ಕೊಡೋಣ. ಏನಣ್ಣ ನೀನು?
ನೀನಂದ್ರೆ ಏನು, ನಿನ್ ಲೆವೆಲ್ ಅಂದ್ರೆ ಏನು, ನೀನು ಅಂದ್ರೆ ಈ ತರ ಸೌಲಾರು ಅಂಬಿಯರು ಕ್ಯೂ ನಿಂತ್ಕೊಳ್ಬೇಕು. ಓ ಭ್ರಮೆಗೆ ಎಲ್ಲ ಆಡ್ತಿದ್ಯಾ? ನಾನು ಯಾರು ಗೊತ್ತಾ? ಅಂಬಿ ಅಕ್ಕನ ಫ್ರೆಂಡು. ಈ ನಿಮ್ಮ ಕುಮಾರಣ್ಣನ ಜಾಬಲ್ಲಿ 5 ಪೈಸೆ ದುಡ್ಡಿಲ್ಲ, ಮಾಡಕೊಳ್ಳೋ ಕೆಲಸನೂ ಇಲ್ಲ. ಇಂಥವ್ರಿಗೆ ಹೆಣ್ಮಕ್ಳು ಕ್ಯೂನ? ಇವ್ರು ಹಾಕಿರೋ ಪ್ಯಾಂಟು ಶರ್ಟು ಎಲ್ಲ ನಮ್ಮ ಅಂಬಿ ಅಕ್ಕನೇ ಕೊಟ್ಟಿರೋದು. ಪ್ರೀತ್ಸ ಹುಡ್ಗ ಚೆನ್ನಾಗಿದ್ದಾನೆ, ಚೆನ್ನಾಗಿ ಕಾಣ್ಲಿ ಅಂತ. ಸಾರಿ ಕುಮಾರ್ ಅವರೇ, ನೀವುಂಟು ನಿಮ್ಮ ಅಂಬಿ ಉಂಟು. ಹೇಳಬೇಕು ಅನ್ನಿಸ್ತು ಹೇಳ್ದೆ. ನಾವು ಮಕ್ಕಳು ಓದೋದ್ ಬಿಟ್ಟು ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಈ ವಯಸ್ಸಿಗೆ ಶೋಭೆ ತರಲ್ಲ. ಇವಳು ಬಂದು ಮಕ್ಕಳ ಮುಂದೆ ಮಾನ ಮರ್ಯಾದೆಲ್ಲ ತೆಗೆದ್ಲು. ಮುಖ ತೋರ್ಸಕ್ಕೂ ನಾಚಿಕೆ ಆಗ್ತೀವಿ. ಶಿವ ಪೂಜೆಲಿ ಕರಡಿ ಬಂದಂಗೆ. ಏನಣ್ಣ ಇವರು ಹಿಂಗ್ ಮಾನ ಮರ್ಯಾದೆ ತೆಗಿತೋಳಲ್ಲ ಅಣ್ಣ. ಈಗ ಹಾಕೊಂಡಿಲ್ಲ ಬಟ್ಟೆ ಪ್ಯಾಂಟು ಎಲ್ಲ ಬಿಚ್ಚಿ ಆ ಅಂಬಿ ಫ್ರೆಂಡ್ ಮುಗುದ ಮೇಲೆ ಕೊಡ್ಸಿಡು ಅಲ್ಲೇ ಹೂ ಎಲ್ಲ ಹೇಳ್ಕೊಡ್ತೀವಿ ಕಾಟೋದು. ಅದೇ ನಾವೇನಾದ್ರೂ ಅವಳಿಗೆ ಕೊಡ್ಸಿದ್ರೆ ಬಾಯಿ ಮುಚ್ಕೊಂಡು ತಿಂತಾರೆ ಪಡಾಟಾಡು. ಅದೇ ಅವಳೇನಾದ್ರೂ ನಮಗೆ ಕೊಡ್ಸಿದ್ರೆ ಊರೆಲ್ಲ ಹೇಳ್ಕೊಡ್ತೀವಿ ಕಾಟೋದು. ಸಾಲಿ ಬಿಡೋಣ. ಬಿಡು ಏನು ರೋಡಲ್ಲಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮುಖಕ್ಕೆ ಎಸಿತೀನಿ.